ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ದಿವಸ ನಾವು ಕಾದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಐ ಆಮ್ ಟೆರಿಬ್ಲಿ ಸಾರಿ ಅಬೌಟ್ ದಟ್. ಅದಕ್ಕೆ ಕಾರಣ ಇಷ್ಟನೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬಾ ಗೊಂದಲಗಳಿದ್ವು ಅಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಳ್ಳಿದೆ. ಅಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ರೆ ನನಗೆ ಒಂಥರ ಅದು ಆನೆ ಬಲ ಅಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನ ನಾನು ಡೆಫಿನೆಟ್ಲಿ ತುಂಬಾ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವ್ರಾಗ್ಲೇ ಹೇಳ್ದಾಗ್ಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂತ ಒಂದು ನಿರ್ಧಾರ ಇದು. ಅದಾದ್ಮೇಲೆ ದರ್ಶನ್ ಗೊತ್ತು, ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ. ಓಕೆ, ನಿನ್ ಟೈಮ್ ನೀನ್ ತಗೋತೀಯ, ನೀನು ಅಚ್ಚುಕಟ್ಟಾಗಿ ನಿನ್ಪಾಡು ನೀನ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಾ, ನೀ ಯಾವಾಗ ರೆಡಿ ಅಂತ ಹೇಳು, ಅವತ್ತು ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್. ಕೋವಿಡ್ ಆಯ್ತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಬಿಡು ಮನೆ, ಅದಾದ್ಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗಿತು, ದೆನ್ ವಿ ಸ್ಟಾರ್ಟೆಡ್ ವಿತ್ ಡೆವಿಲ್. ಸೊ ಅದಾದ್ಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆ ಕೆಲಸ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್. ಯಾಕಂದ್ರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆನೆ ಟ್ರಾವೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಪೇಷನ್ಸ್ ಅಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟ್ ಸಾರೆಗಮ ಆನಂದ್ ಸರ್ ಅವರು ಆಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ಡೆವಿಲ್ ಸಿನಿಮಾಗೆ ಅವ್ರ ಜೊತೆನೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ವಾಟ್ ಯು ವಾಂಟ್ ಟು ಡೂ ಅಂತ. ಇಲ್ಲ, ನೋ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದಟ್. ಅಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋಕೆ ಬೇಜಾರಾಗುವಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವ್ರ ಪಾಪ ನನಗೆ ಕತೆ ಹೇಳಕ್ಕೆ ಅಂತ ಬಂದಿದ್ರು. ಸರಿ, ಅದಾದ್ಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬೇಕಾದ್ರೆ, ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತಾ ಇದೀನಿ, ನೀವು ಅದಕ್ಕೆ ಡಿಸ್ಕಷನ್ ಬನ್ನಿ ಅಂತ ಕರೆದೆ. ಡಿಸ್ಕಷನ್ ಬಂದ್ರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ತೀಡ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ. ಅಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ ಅಂಡ್ MS ಅಭಿಷೇಕ್ ಅಂತ. ಅವರು ನನಗೆ ತುಂಬಾ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಲಿ ಅವರು ಒಬ್ರು ಆಗೋದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು. ತುಂಬಾ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದ್ರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬಾ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ